ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿರುವಂಥ ನನ್ನ ರೂಟೀನನ್ನು ಇವತ್ತು ಶೇರ್ ಮಾಡತ್ತೀನಿ. ನಾನು ಬದನೆಕಾಯಿ ಪಲ್ಯ ಅಥವಾ ಎಣ್ಣೆಗಾಯಿನ ಯಾವ ರೀತಿ ಮಾಡೋದು ಅಂತ ಇವತ್ತು ಶೇರ್ ಮಾಡತ್ತೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು 2-3 ಸ್ಪೂನಷ್ಟು ಆಯಿಲ್ನ ಹಾಕಿ ಆಯಿಲ್ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು 7-8 ಹಸಿಮೆಣಸಿನ್ಕಾಯಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಇವಾಗ ಅದೇ ಪ್ಯಾನ್ಗೆ ಉದ್ದುದಾಗಿ ಕಟ್ ಮಾಡ್ಕೊಂಡಿರುವಂಥ ಅರ್ಧದಷ್ಟು ಈರುಳ್ಳಿ ಸಣ್ಣದಾಗಿತ್ತು ಅಂದರೆ ಒಂದು ಹಾಕ್ಕೋಬೋದು, ಅಥವಾ ದೊಡ್ಡದಾಗಿತ್ತು ಅಂದರೆ ಈ ರೀತಿ ಅರ್ಧ ಹಾಕ್ಕೋಬೋದು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು, ಅದಾದಮೇಲೆ ಒಂದು 2 ಸ್ಪೂನಷ್ಟು ಶೇಂಗಾ ಹಾಕ್ಕೋಬೇಕು. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಸಣ್ಣ ಟೊಮ್ಯಾಟೊನ ಸೇರಿಸ್ಕೋಬೇಕು. ಅದಾದಮೇಲೆ ಒಂದು 7-8 ಬೆಳ್ಳುಳ್ಳಿ, ಆಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿನ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಳ್ಳು, ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಒಣಗಿರುವಂಥ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಇದಕ್ಕೆ ಬೇಕು ಅಂತ ನೀವು ಹಸಿ ಕೊಬ್ಬರಿನೂ ಹಾಕ್ಕೋಬೋದು. ಈ ರೀತಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಇದನ್ನು ಒಂದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು. ಇವಾಗ ಇದಕ್ಕೆ ಬೇಕು ಅಂತಂದ್ರೆ ನಾವು ಒಂದು ಬೊಟ್ಟಷ್ಟು ಹುಣಸೆ ಹಣ್ಣು ಬೇಕಾದ್ರೆ ಹಾಕ್ಕೋಬೋದು. ಇವಾಗ ಇದು ತಣ್ಣಗಾದ ಮೇಲೆ ನಾವು ಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿರೋವಂಥದ್ದನ್ನು 1-2 ಮೆಣಸಿನ್ಕಾಯಿನ ತೆಗೆದಿಟ್ಕೋಬೇಕು. ಅಕಸ್ಮಾತ್ ರುಬ್ಬುವಾಗ ಖಾರ ಕಮ್ಮಿ ಆದರೆ ಹಾಕ್ಕೋಬೋದು. ಇದಕ್ಕೆ ಬೇಕು ಅಂತಂದ್ರೆ ನೀವು ಕೆಂಪು ಖಾರ ಹಾಕಿನೂ ಕೂಡ ಈ ಒಂದು ಬದನೆಕಾಯಿ ಪಲ್ಯನ ಮಾಡ್ಕೋಬೋದು. ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಕೆಂಪು ಖಾರನ ಹಾಕಿ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅದಾದಮೇಲೆ ಒಂದು ಚಿಟಿಕೆ ಅಷ್ಟು ಬೆಲ್ಲ, ಸ್ವಲ್ಪ ನೀರನ್ನ ಹಾಕಿ ಇದನ್ನು ಸ್ಮೂತಾಗಿ ಚೆನ್ನಾಗಿ ಪೇಸ್ಟನ್ನ ಮಾಡ್ಕೋಬೇಕು. ಈ ರೀತಿ ಇದನ್ನು ಸ್ಮೂತಾಗಿ ಪೇಸ್ಟನ್ನ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೋಬೇಕು. ಇವಾಗ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಕೂಡ ಒಂದು ಬಟ್ಲೊಳಗೆ ತೆಗೆದಿಟ್ಕೋಬೇಕು. ಇವಾಗ ಇದನ್ನು ಸೈಡ್ಗಿಟ್ಟು ಇವಾಗ ಬದನೆಕಾಯಿನ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು 4 ಬದನೆಕಾಯಿನ ತೊಗೊಂಡಿನಿ. ಇದಕ್ಕೆ ನೀವು ಬದನೆಕಾಯಿನ ಜಾಸ್ತಿನೂ ಹಾಕೋಬೋದು. ಈ ರೀತಿ ಒಂದು ಸತಿ ಬದನೆಕಾಯಿನ ಕಟ್ ಮಾಡಿ ಈ ರೀತಿ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ನಾವು ಬದನೆಕಾಯಿ ಹಾಕೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ. ಬದನೆಕಾಯಿನ ನೀಟಾಗಿ ತೊಳೆದು ತೊಗೋಬೇಕು. ಇವಾಗ ಬದನೆಕಾಯಿನ ಮಾಡೋದಕ್ಕೆ ಮೊದಲಿಗೆ ಕಡಾಯಿಗೆ ಒಂದು 3-4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಆಯಿಲ್ ಬಿಸಿ ಆದ ನಂತರ ನಾವು ಇಟ್ಕೊಂಡಿರೋಂಥ ಬದನೆಕಾಯಿನ ಹಾಕಿ ಬದನೆಕಾಯಿನ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬದನೆಕಾಯಿ ಮೇಲಿನ ಸ್ಕಿನ್ನು ಸಾಫ್ಟ್ ಆಗಬೇಕು, ಆ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆಗಿರೋವಂಥ ಬದನೆಕಾಯಿನ ಒಂದು ಪ್ಲೇಟಿಗೆ ತೆಗೆದು ಇದನ್ನು ಕೂಡ ಸೈಡಿಗೆ ತೆಗೆದಿಟ್ಕೋಬೇಕು. ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕಿ ಇದನ್ನು ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಇದಕ್ಕೆ ಒಂದು ಚಿಟಿಕೆ ಅಷ್ಟು ಇಂಗನ್ನ ಹಾಕೋಬೇಕು. ಬೇಕು ಅಂತಂದರೆ ಇದಕ್ಕೆ ನೀವು ಎಕ್ಸ್ಟ್ರಾ ಗರಂ ಮಸಾಲನೂ ಕೂಡ ಹಾಕೋಬೋದು. ಇವಾಗ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರುವಂತಹ ಬದನೆಕಾಯಿನ ಸೇರಿಸಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ನಾವು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿರುವಂಥ ನೀರನ್ನು ಹಾಕಿ ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮ್ ಒಳಗೆ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡಬೇಕು. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ರೀತಿ ಸ್ಪೂನಿಂದ ನಾವು ಬದನೆಕಾಯಿನ ಒಂದು ಸತಿ ಟಚ್ ಮಾಡಿದರೆ ಗೊತ್ತಾಗ್ತೈತಿ ಬದನೆಕಾಯಿ ಎಷ್ಟು ಚೆನ್ನಾಗಿ ಬೆಂದೈತಿ ಅಂಥೇಳಿ. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿದರೆ ಆಯಿತು. ಸಖತ್ ಟೇಸ್ಟಿಯಾಗಿರುವಂಥ ಏನಿಗಾಯಿ ಬದನೆಕಾಯಿ ಪಲ್ಯ ರೆಡಿಯಾಗಿರ್ತೈತಿ. ಇದು ರೈಸ್ಗಾಗಿರ್ಬೋದು, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರ್ತೈತಿ. ನೀವು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿರಿ. ಇದಾಗಿತ್ತು ನಮ್ಮ ಲಂಚ್ ರೆಸಿಪಿ. ಲಂಚೆಲ್ಲ ಮುಗಿಸಿ ಆದಮೇಲೆ ನಾನು ಇವತ್ತು ನೀಮ್ ವಾಟರ್ನ ಕುಡಿಬೇಕು ಅಂಥೇಳಿ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ನೀಮ್ ವಾಟರ್ನ ಕುಡಿಬೇಕು ಅಂಥೇಳಿ ಟ್ರೈ ಮಾಡಿದ್ದು. ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ನಾನು ಇಲ್ಲಿ ಒಂದು 4-5 ಕರಿಬೇವು ಎಲೆ, ಅದಾದಮೇಲೆ ಒಂದು 2-3 ಮಾತ್ರ ಬೇವಿನ ಎಲೆನ ಹಾಕಿದ್ದು. ಇದಕ್ಕಿಂತ ಜಾಸ್ತಿನೂ ಹಾಕೋಬಾರ್ದು. ಇದನ್ನು ಚೆನ್ನಾಗಿ ಕುದಿಸಿ ಇದನ್ನು ಅರ್ಧದಷ್ಟು ಆಗೋ ತನಕನೂ ಬಿಟ್ಟರು ಅದನ್ನು ಕುಡಿಯೋದಕ್ಕಾಗೋದಿಲ್ಲ. ನಾನು ಸ್ವಲ್ಪನ ಕುದಿಸಿದ್ದು, ಬಟ್ ಆದರೂ ನಾನು ಈ ನೀರನ್ನು ಅರ್ಧದಷ್ಟು ಕುಡಿಯೋದಕ್ಕಂತೂ ಆಗಲಿಲ್ಲ. ಇದಕ್ಕೆ ಮೇಲೆ ಬೇಕು ಅಂತಂದರೆ ನೀವು ಲೆಮನ್ನನ್ನು ಹಾಕ್ಕೊಂಡು ಕುಡಿಬೋದು. ಬಟ್ ಇದು ತುಂಬ ಅಂದರೆ ತುಂಬಾ ಕಹಿಯಾಗೇ ಇರ್ತೈತಿ. ಇದನ್ನು ನಾನು ಇಲ್ಲಿ ಒಂದು 2-3 ಗುಟುಕನ್ನ ಮಾತ್ರ ನಾನು ಕುಡಿದಿದ್ದು. ಅಷ್ಟು ಕಹಿಯಾಗಿ ಇತ್ತು. ಬಟ್ ಇದನ್ನು 1 ತಿಂಗಳಿಗೆ ಒಂದು ಸತಿ ಅಥವಾ 15 ಡೇಸ್ ಒನ್ಸ್ ಕುಡಿಯೋದ್ರಿಂದ ನಮ್ಮ ಬಾಡಿ ಒಳಗೆ ಯಾವುದಾದ್ರು ಟಾಕ್ಸಿನ್ಸ್ ಇತ್ತು ಅಂತಂದರೆ ಅದು ಕಡಿಮೆ ಆಗೋದಕ್ಕೆ ಇದು ಹೆಲ್ಪ್ ಆಗ್ತೈತಿ. ಇದನ್ನು ಯಾರೆಲ್ಲ ಕುಡಿತೀರಿ ಅಂಥವರು ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಅಥವಾ ಸ್ಟಮಕ್ ಪ್ರಾಬ್ಲಮ್ ಇರ್ತೈತಿ ಅಂಥವ್ರು ಈ ನೀಮ್ ವಾಟರ್ನ ಕುಡಿಬೋದು. ಬಟ್ ಇದನ್ನು ಎವ್ರಿ ಡೇ ಕುಡಿಯೋದಕ್ಕೆ ಹೋಗಬಾರ್ದು. ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಈ ರೀತಿ ಕುಡಿಯೋದು ಬೆಸ್ಟು. ಯಾರಿಗೆಲ್ಲ ಈ ಟ್ಯಾಮರಿನ್ ಸೀಡ್ಸ್ ಫೇವ್ರೇಟ್ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇದಕ್ಕೆ ನಮ್ಮ ಕಡೆ ಹುಂಚಿಕಪ್ಪ ಅಂತೀವಿ, ನಿಮ್ಮ ಕಡೆ ಏನಂತೀರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಅಂಶ ಜಾಸ್ತಿ ಇದ್ದು ಇದು ನೋವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಇದರೊಳಗೆ ಫೈಬರ್ ಅಂಶ ಜಾಸ್ತಿ ಇದ್ದು ಇದು ಜೀರ್ಣಕ್ರಿಯೆಗಾಗಿರ್ಬೋದು, ಮಲಬದ್ಧತೆಯನ್ನು ಕಡಿಮೆ ಮಾಡೋದಕ್ಕಾಗಿರ್ಬೋದು, ನಮ್ಮ ಕರುಳಿನ ಆರೋಗ್ಯಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಇದು ನಮ್ಮ ಬಾಡಿಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇದರಲ್ಲಿರುವಂಥ ಪೊಟ್ಯಾಷಿಯಮ್ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ. ಇದು ಸ್ಕಿನ್ನಲ್ಲಿರುವಂಥ ಪಿಂಪಲ್ಸ್ ಆಗಿರ್ಬೋದು, ಆ್ಯಕ್ನೆ ಮಾರ್ಕ್ಸನ್ನು ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇದು ಒಂದು ಆ್ಯಂಟಿ ಏಜಿಂಗಾಗೂ ಕೂಡ ವರ್ಕ್ ಆಗ್ತೈತಿ. ಇವನ್ನ ನಾವು ನೀರೊಳಗೆ ನೆನೆಸಿಟ್ಟಂದ್ರೂ ತಿನ್ಬೋದು. ಹೋಪ್ ಈ ಒಂದು ಸಿಂಪಲ್ ಆಗಿರುವಂಥ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.